ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ ಅಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ಸಿಲ್ವರ್ ಬೀಡ್ಸ್ ಅನ್ನ ಬಳಸ್ತಾ ಇದ್ದೀನಿ. ಇದೊಂದೇ ರೀತಿ ಬೀಡ್ಸ್ ಅನ್ನ ನಾನು ಬಳಸ್ತಾ ಇರೋದು. ಸಿಲ್ವರ್ ಬೀಡ್ಸ್ ಯಾಕಂದ್ರೆ ಸೀರೆ ಪೂರ್ತಿ ಸಿಲ್ವರ್ ಜರಿಯಿಂದ ಇದೆ, ಅದಕ್ಕೆ ನಾನು ಸಿಲ್ವರ್ ಬೀಡ್ಸ್ ಅನ್ನ ಬಳಸ್ತಾ ಇದ್ದೀನಿ. ಸೀರೆ ಜರಿ ಯಾವ ಕಲರ್ ಬಂದಿರುತ್ತೋ ಆ ಕಲರ್ ಬೀಡ್ಸ್ ಅನ್ನ ಬಳಸಿದ್ರೆ ಮಾತ್ರ ಸೀರೆ ಗೆಟಪ್ ಬರೋದು, ಇಲ್ಲ ಅಂದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ನಾನು 6 ಎಳೆ ಸಿಲ್ಕ್ ಥ್ರೆಡ್ ದಾರಾನ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಸೀರೆ ಪೂರ್ತಿ ಕಲರ್ ಬಂದು ಈ ರೀತಿ ಗ್ರೀನ್ ಕಲರ್ ಅಲ್ಲಿದೆ, ಮತ್ತೆ ಬಾರ್ಡರ್ ಅಂಚು ಬಂದು ಈ ರೀತಿಯಾಗಿ ಪಿಂಕ್ ಕಲರ್ ಅಲ್ಲಿದೆ. ನಾನು ಅದಕ್ಕೋಸ್ಕರ ಪಿಂಕ್ ಮೇಲೆ ಪಿಂಕ್ ಹಾಕಿದ್ರೆ ವರ್ಕ್ ಚೆನ್ನಾಗಿ ಕಾಣಲ್ಲ. ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ನೇ ಯೂಸ್ ಮಾಡ್ತಿದ್ದೀನಿ. ಸೀರೆನ ಈ ರೀತಿಯಾಗಿ ಫ್ರಂಟ್ ಸೈಡ್ಗೆ ಇಟ್ಕೋಬೇಕು. ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಫ್ರಂಟ್ ಸೈಡ್ ಏನಿದೆ ಅದು ನಮ್ಮ ಫೇಸ್ ಇಟ್ಕೊಂಡು ಸೀರೆ ರೈಟ್ ಸೈಡ್ ಇಂದ ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಈ ರೀತಿಯಾಗಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಟೈಮು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನೀಟಾಗಿ ಡಬಲ್ ಟೈಮ್ ಲಾಕ್ ಮಾಡ್ಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕುಚ್ಚಿಗೋಸ್ಕರ 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು 4 ಅಥವಾ 5 ಎಷ್ಟು ಬೇಕಂದ್ರೂ ಹಾಕೋಬಹುದು. ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿನೇ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಅಕಸ್ಮಾತ್ ಲೂಸ್ ಆಗಿ ಮಾಡಿದ್ರೆ, ಟೈಟ್ ಆಗಿ ಮಾಡಿದ್ರೆ ಸೀರೆ ನೀಟಾಗಿ ಸುಕ್ಕಾಗುತ್ತೆ. ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಬರೋದಿಲ್ಲ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಫಾಲೋ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಆಗ ಮಾತ್ರ ಅರ್ಥ ಆಗತ್ತೆ. ಹಿಂಗೆ ನಾನು ಒಂದು ಬೀಡನ್ನ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ನಾನು ಸ್ಲ್ಯಾಂಟಿಂಗ್ ಆಗಿಟ್ಟು ಸ್ವಲ್ಪ ದೂರಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ ಒಂದು ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಈಗ ಇನ್ನೂ ಒಂದು ಬೀಡನ್ನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಂಬನ ಆಡ್ ಮಾಡಿದ್ದಾದ್ಮೇಲೆ ಈ ರೀತಿಯಾಗಿ ಒಂದು ಬೀಡನ್ನ ಆಡ್ ಮಾಡ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ಆಗಿದೆ, ಡಿಫ್ರೆಂಟ್ ಆಗೂ ಬರುತ್ತೆ. ಸಿಂಗಲ್ ಸ್ಟೆಪ್ ಅಲ್ಲಿ ಬೇಗ ಮುಗಿಸ್ಕೋಬಹುದು. ಈಗ ನಾನು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು ನಾನು ಕಂಬ ಮಾಡ್ಕೊಂಡಿದ್ದೀನಿ ಸ್ಲ್ಯಾಂಟಿಂಗ್ ಆಗಿ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ, ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೇಸ್ ಲೈನ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ನೋಡಿ, ಯೂನಿಫಾರ್ಮ್ ಆಗಿ ಬರ್ತಿದೆ. ನೀಟಾಗಿ ನಾವು ಎಲ್ಲಾ ಕಂಬಗಳು ಒಂದೇ ಹೈಟ್ಗೆ ಬರೋ ತರ ನಾವು ಮಾಡ್ಕೋಬೇಕು. ಟೋಟಲಿ 1 2 3 4 5 ಆಗಿದೆ. ನಾನು ಈಗ ಫೈನಲ್ ಆಗಿ 6ನೇ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ಬೇಸ್ ಲೈನ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ನೋಡಿ, ಬೀಡ್ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಈ ಬೇಸ್ ಲೈನ್ಗೆ 6 ಕಂಬನ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಗತ್ತೆ. ನಾವು ಸಿಂಗಲ್ ಆಗಿ ಹಾಕೊಂಡು ಒಂದು ಸಿಂಪಲ್ ಆರ್ಚ್ ಒಂದು ಕುಚ್ಚು ಈ ರೀತಿಯಾಗಿ ಇದು ಹಾಕೊಂಡಾಗ ನಮಗೆ ಹೆವಿ ವರ್ಕ್ ಬರುತ್ತೆ. ಬಟ್ 250 ರೇಂಜ್ಗೆ ಇದು ಸರಿ ಹೋಗೋದಿಲ್ಲ. ಅದಕ್ಕಾಗಿ ನಾವು 2 ಅಥವಾ 3 ಪಿಕಾಟ್ಸ್ ಅನ್ನ ಹಾಕೊಂಡು ಒಂದು ಕುಚ್ಚನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಒಂದು ಕುಚ್ಚು ಒಂದು ಇದು ಹಾಕೊಂಡಾಗೂ ಸಹ ಅದು ಲುಕ್ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ 2 ಅಥವಾ 3 ಆರ್ಚಸ್ ಹಾಕೊಂಡು ನಾವು ಮುಂದುವರಿಸ್ಕೋಬೇಕು. ಬೀಡ್ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಂಡು ಮತ್ತೆ ನೋಡಿ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿಟ್ಟು ನಾವೊಂದು ಕಂಬನ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಮಾಡ್ಕೊಂಡಿದ್ದ ಆದ್ಮೇಲೆ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ
ಈಗ ನಾನು ನೆಕ್ಸ್ಟ್ ಅದೇ ರೀತಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಸ್ಲ್ಯಾಂಟಿಂಗ್ ಆರ್ಚಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು ಯೂನಿಫಾರ್ಮ್ ಆಗಿ ಈ ಸ್ಲ್ಯಾಂಟಿಂಗ್ ಕಂಬ ಏನಿದೆ ಅದಕ್ಕೆ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ನಾನು 6 ಕಂಬನ ಮಾಡ್ಕೊಳ್ತೀನಿ. ಈಗ 4ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಕಂಬ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು 6 ಕಂಬನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ 6 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಸಹ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ನೋಡಿ, ನೀಟಾಗಿ ಸೀರೆ ಏನು ಸುಕ್ಕಾಗ್ದಿರ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಗೆ ಮಾಡ್ಕೋಬೇಕಂದ್ರೆ ನಾನು 3 ಆರ್ಚರ್ಸು ಒಂದು ಕುಚ್ಚನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಇನ್ನೂ ಒಂದು ಆರ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಕರೀತಾರೆ, ಮಿನಿ ಸ್ಲ್ಯಾಂಟಿಂಗ್ ಆರ್ಚು. ಸಿಂಪಲ್ ಆಗಿ ನಾವು ಇದನ್ನು ಬೇಗನೂ ಹಾಕೋಬಹುದು, ತುಂಬ ಚೆನ್ನಾಗಿ ಗೆಟಪ್ ಕೊಡುತ್ತೆ. ಈ ರೀತಿಯಾಗಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಮಾಡ್ಕೊಳ್ತೀನಿ. ಹೀಗೆ ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬನ ಮಾಡಿಕೊಂಡಿದ್ದಾದ್ಮೇಲೆ ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾನೆ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟು ನಾನು ಈ ಸ್ಲ್ಯಾಂಟಿಂಗ್ ಆರ್ಚನ್ನು ಬೇಸಾಗಿ ಮಾಡಿಕೊಂಡು 6 ಕಂಬನ ಮಾಡ್ಕೊಳ್ತೀನಿ. 1 2 3 4. ಸಿಂಪಲ್ ಆಗಿ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು. ಇದಕ್ಕೆ 250 ಅಷ್ಟು ಚಾರ್ಜ್ ಮಾಡ್ಬೋದು ಆರಾಮಾಗಿ. ನಿಮಗೆ ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಪೂರ್ತಿನೂ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ನೋಡಿ, ನಾನು 3 ಆರ್ಚನ್ನು ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಬಟ್ಟೆಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿಕೊಂಡು ಮತ್ತೆ ನಾನು ಕುಚ್ಚುಗೋಸ್ಕರ 4 ಚೈನ್ಸನ್ನು ಹಾಕ್ಕೊಳ್ತೀನಿ. 1 2 3 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು ಬೀಡು ಲಾಕು, ಸ್ಲ್ಯಾಂಟಿಂಗ್ ಆಗಿ ಒಂದು ಕಂಬ ಮತ್ತೆ ಒಂದು ಬೀಡ್ ಲಾಕ್ ಮಾಡಿ ಆ ಕಂಬಗೆ 6 ಡಬಲ್ ಕ್ರೋಶೆ ಮತ್ತೆ ಸ್ಟ್ರೈಟ್ ಆಗಿಟ್ಟು ಲಾಕು. ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಟ್ ದ ಎಂಡಿಂಗ್ ನಾನು ಕುಚ್ಚಿಗೆ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಫಿನಿಶಿಂಗ್ ಆದಮೇಲೆ ನೋಡಿ, ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಯೂನಿಕ್ ಆಗಿ ಕ್ಯೂಟ್ ಆಗೊಂಡು ಡಿಸೈನ್ ರೆಡಿ ಆಗಿದೆ. ನಾನು 150 ಡಬಲ್ ಮಾಡಿದರೆ 300 ದಾರ ಸಿಂಪಲ್ ಆಗಿರೋ ಬೇಬಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ನಿಮಗೆ ಕುಚ್ಚು ಬೇಡ ಅನಿಸಿದ್ರೆ ಬರೀ ಬಾರ್ಡ್ರ್ ಬೇಕಂದ್ರೂ ಇದನ್ನೇ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೋದು, ಕುಚ್ಚಿಗೆ ಗ್ಯಾಪ್ಗೆ ಚೈನ್ಸ್ ಬಿಡ್ದಿರಾ. ನೋಡಿ ಫ್ರೆಂಡ್ಸ್, ಫೈನಲ್ ಔಟ್ಲುಕ್ ಈ ರೀತಿಯಾಗಿ ಬಂದಿದೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.